ಕ್ರೈಸ್ತಲೋ ನನ್ನ ಪ್ರೀತಿಯುಳ್ಳ ದೇವ ಜನರೇ, ಈ ದಿನ ಮುಖ್ಯವಾಗಿ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡುವಂತರಾಗಿರೋಣ ಪ್ರಿಯರೇ. ಈ ದಿನ ನಮ್ಮ ವಾಕ್ಯ ಏನೆಂದರೆ ಪ್ರಿಯರೇ, ಮುಖ್ಯವಾಗಿ ಒಬ್ಬ ಕ್ರೈಸ್ತನ ಜೀವನದಲ್ಲಿ ಅವನು ಪಡೆದುಕೊಳ್ಳಬೇಕಾಗಿರುವುದು ಏನಾದರೂ ಒಂದನ್ನು ಅವನು ಪಡೆದುಕೊಳ್ಳಬೇಕಾದ್ರೆ ಅದು ಬಹಳ ಕಷ್ಟ. ಕಾರಣ ಏನಪ್ಪ ಅಂದರೆ, ಒಬ್ಬ ಕ್ರೈಸ್ತನಿಗೆ ಅವನಿಗೆ ಆತ್ಮಿಕವಾಗಿ ಅವನಿಗೆ ಶೋಧನೆಗಳು ಬರುತ್ತೆ. ಎರಡನೇದಾಗಿ ಅವನ ಶಾರೀರಿಕ ವಿಷಯದಲ್ಲಿ ಸಹ ಅವನಿಗೆ ಶೋಧನೆಗಳುಂಟು ಪ್ರಿಯರೇ. ನೋಡ್ರಿ, ಸತ್ಯವೇದದಲ್ಲಿ ಒಂದು ಸನ್ನಿವೇಶ ನಾನು ನಿಮಗೆ ತೋರಿಸ್ತೀನಿ. ಇಸ್ರಾಯೇಲ್ ಮಕ್ಕಳು ಕಾನಾನ್ ದೇಶವನ್ನು ಅವರು ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ಇಸ್ರಾಯೇಲ್ ಮಕ್ಕಳು ಏನೆಲ್ಲ ಪ್ರಯಾಸ ಪಟ್ಟರು ಅಂದ್ರೆ ಪ್ರಿಯರೇ, ಮುಖ್ಯವಾಗಿ ಮೋಶೆ ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತ ದೇಶದಿಂದ ಹೊರತಂದಾಗ ಮುಖ್ಯವಾಗಿ ಅವರಿಗೆ ಎದುರಾಗಿದ್ದೇ ಕೆಂಪು ಸಮುದ್ರ. ಕೆಂಪು ಸಮುದ್ರದ ಬಳಿಯಲ್ಲಿ ಅವರು ಬಂದಾಗ ಇಸ್ರೇಲ್ ಮಕ್ಕಳು ಮೋಶೆ ಮೇಲೆ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದರು. ನಮಗೆ ಐಗುಪ್ತದಲ್ಲಿ ನಮಗೆ ಸತ್ತರೆ ನಮಗೆ ಸಮಾಧಿಗಳಿಲ್ವಾ, ಈ ನೀರಲ್ಲಿ ನೀನು ನಮ್ಮನ್ನು ಸಮಾಧಿ ಮಾಡುವುದಕ್ಕೆ ಬಂದಿದೆ ಎಂಬುದಾಗಿ ಗುಣಗುಟ್ಟಿದರು. ಎರಡನೇದಾಗಿ ಅವರು ಅಡವಿಯಲ್ಲಿ ನಡೆದುಕೊಂಡು ಹೋಗುವಾಗ ಅವರಿಗೆ ಅನೇಕರಲ್ಲಿ ನೀರಿನ ಒಂದು ದಾಹವಾಯಿತು. ನೀರಿನ ದಾಹವಾದಾಗ ಅನೇಕರನ್ನು ಮೋಶ ಮೇಲೆ ಮತ್ತೆ ಗುಣಗುಟ್ಟಿದರು. ಮತ್ತೆ ಮೋಶ ದೇವರನ್ನು ಪ್ರಾರ್ಥಿಸಿದಾಗ ಮೋಶೆ ಕೈಯಲ್ಲಿರುವಂತಹ ಕೋಲಿನಿಂದ ಬಂಡೆಯನ್ನು ಒಡೆದ ತಕ್ಷಣವೇ ಬಂಡೆಯಿಂದ ನೀರು ಬಂದು ಇಸ್ರೇಲ್ ಮಕ್ಕಳೆಲ್ಲರೂ ಸಹ ಕುಡಿದಿರುತ್ತಾರೆ. ಇನ್ನು ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಇಸ್ರೇಲ್ ಮಕ್ಕಳು ನಮಗೆ ಮನ್ನಾ ಆಹಾರ ಬೇಕು ಅಥವಾ ನಮಗೆ ಮಾಂಸ ಬೇಕೆಂಬುದಾಗಿ ಹೇಳಿದಾಗ ದೇವರು ಅನೇಕ ವಿಧದಲ್ಲಿ ಸಹ ಇಸ್ರೇಲ್ ಮಕ್ಕಳಿಗೆ ಸಹಾಯ ಮಾಡುತ್ತಲೇ ಬರುತ್ತಿದ್ದರು. ಇನ್ನು ಕೊನೆಯದಾಗಿ ಅವರು ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ಅವರ ಎದುರಾಗಿ ಒಂದು ಕೋಟೆ ಇದೆ, ಅದೇ ಎರಿಕೋ ಕೋಟೆ ಎಂಬುದಾಗಿ. ಇಸ್ರೇಲ್ ಮಕ್ಕಳು ಎರಿಕೋ ಕೋಟೆಯನ್ನು ದಾಟಿದರೆ ಸಾಕು ಅವರು ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ತಾರೆ ಪ್ರಿಯರೇ. ಈಗ ನಾವು ವಾಕ್ಯದಲ್ಲಿ ನೋಡ್ತೇವೆ, ಕೆಂಪು ಸಮುದ್ರ ಮುಂದೆ ಇದ್ದಿದ್ದಕ್ಕೆ ಇಸ್ರೇಲ್ ಮಕ್ಕಳು ಅನೇಕ ನಾನಾವಾದ ರೀತಿಯಾದ ಮಾತುಗಳು ಅಂದುಕೊಂಡು ನೀರಿಲ್ಲ ಎಂಬುದಾಗಿ ಮೋಶೆ ಮೇಲೆ ಗುಣಗುಟ್ಟಿದರು, ಊಟ ಇಲ್ಲ ಎಂಬುದಾಗಿ ಮೋಶ ಮೇಲೆ ಗುಣಗುಟ್ಟಿದ್ರು. ಇನ್ನು ಭಯಂಕರ ವಿಧವಾದ ಪರಿಸ್ಥಿತಿಗಳಲ್ಲಿ ಅವರು ಮೋಶ ಮೇಲೆ ಗುಣಗುಡ್ತಾ ಇದ್ದಾರೆ. ಈಗ ಎರಿಕೋ ಕೋಟೆ ನಾವಲ್ಲಿ ಸಂದರ್ಭ ನೋಡಿದಾಗ ಯೆಹೋಶುವನೀಗ ನಾಯಕತ್ವವನ್ನು ವಹಿಸಿಕೊಂಡಿದ್ದಾನೆ ಇಸ್ರೇಲ್ ಮಕ್ಕಳಿಗೆ. ಯೆಹೋಶುವನ ನಾಯಕತ್ವದಲ್ಲಿ ಇರುವಾಗ ಯೆಹೋಶುವನು ಇಸ್ರೇಲ್ ಮಕ್ಕಳಿಗೆ ಹೇಳ್ತಾನೆ, ನೀವೇನು ಸಹ ಭಯಪಡಬೇಡ್ರಿ, ಎರಿಕೋ ಕೋಟೆ ಸುತ್ತು ನೀವು ಮೌನವಾಗಿ ನೀವು ಸ್ತುತಿಸಿಕೊಂಡು ದೇವರನ್ನು ಸ್ತೋತ್ರ ಮಾಡ್ರಿ ಎಂಬುದಾಗಿ. ಈಗ ಇಸ್ರೇಲ್ ಮಕ್ಕಳು 6 ದಿನಗಳು ಮೌನವಾಗಿ ಎರಿಕೋ ಕೋಟೆಯನ್ನು ಸುತ್ತಿ ಕೇವಲ ದೇವರಿಗೆ ಸ್ತೋತ್ರ ಮಾತ್ರ ಮಾಡಿದರು ಪ್ರಿಯರೇ. ಇನ್ನು 7ನೇ ದಿನದಲ್ಲಿ ಅವರು ಎರಿಕೋ ಕೋಟೆ ಸುತ್ತಿ ಅವರು ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಾ ಸ್ತೋತ್ರ ಮಾಡುವಾಗಲೇ ಎರಿಕೋ ಕೋಟೆ ಬಿದ್ದು ಹೋಯಿತು ಎಂಬುದನ್ನು ನೋಡ್ತೇವೆ. ಯೆಹೋಶುವನು ಬರೆದ ನಾವು ದೇವರ ವಾಕ್ಯದಲ್ಲಿ ನೋಡೋದಾದ್ರೆ ಯೆಹೋಶುವ 6ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಕ್ಯ ಹೇಳಲ್ಪಡುತ್ತದೆ, ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ನೋಡಿ, ಯೆಹೋಶುವನ ಗ್ರಂಥದಲ್ಲಿ 6ನೇ ಅಧ್ಯಾಯ 20ನೇ ವಚನ ಹೇಳಲ್ಪಡುತ್ತದೆ, ಈ ಇಸ್ರೇಲ್ ಪ್ರಜೆಗಳು ಏನು 6 ದಿನಗಳು ಅವರು ಸ್ತೋತ್ರ ಮಾಡಿದರೋ, ಏನು ಅವರು 6 ದಿನಗಳು ದೇವರಿಗೆ ಸ್ತುತಿ ಪದವನ್ನು ಆಡಿದರೋ, ಆ ಸ್ತೋತ್ರದಿಂದಲೇ ಎರಿಕೋ ಕೋಟೆ ಬಿದ್ದು ಹೋಯಿತು ಪ್ರಿಯರು. ಈ ರೀತಿ ವಾಕ್ಯವನ್ನು ಕೇಳುವಂಥವ್ರು ನಮಗೂ ಸಹ ಅನೇಕ ಶೋಧನೆಗಳುಂಟು, ಅನೇಕ ಸಮಸ್ಯೆಗಳುಂಟು. ಎರಿಕೋ ಕೋಟೆಯಾಗಿ ಭಯಂಕರವಾದಂಥ ಶ್ರಮೆಗಳು ಇದ್ರೂ ಸಹ ಇವತ್ತು ದೇವರ ವಾಕ್ಯವು ನಿಮ್ಮೊಟ್ಟಿಗೆ ಹೇಳ್ತಾ ಇದೆ, ನೀವು ದೇವರಿಗೆ ಸ್ತೋತ್ರ ಮಾಡ್ರಿ, ನಿಮಗಿರುವಂತ ಶೋಧನೆಗೆ ಹೇಳ್ರಿ, ಆ ಶೋಧನೆಗಿಂತ ನನ್ನಲ್ಲಿರುವಂತ ಯೇಸು ದೊಡ್ಡವನೆಂಬುದಾಗಿ ನೀವು ಹೇಳ್ಬೇಕು ಪ್ರಿಯರು. ಆಗಲೇ ನಮಗಿರುವಂತ ಶೋಧನೆ ಬೀಳುವುದಕ್ಕೆ ಸಾಧ್ಯ. ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಸಹ ದೇವರು ಅದ್ಭುತಗಳನ್ನು ಮಾಡ್ತಾರೆ. ನಿಮಗೆ ತಾಳ್ಮೆ ಇರಬೇಕು ಪ್ರಿಯರೇ. ಇಸ್ರೇಲ್ ಮಕ್ಕಳು ಯಾವ ರೀತಿ 6 ದಿನಗಳು ಅವರು ಮೌನವಾಗಿ ಕೋಟೆಯನ್ನು ಸುತ್ತಿ ಅವರು ಸ್ತೋತ್ರ ಮಾಡಿದರೋ ಆ ತಾಳ್ಮೆ ಇವತ್ತು ನಿನ್ನಲ್ಲಿರಬೇಕು. ನಿನಗೆ ಬರುವಂತ ಶೋಧಗಳ ಮೇಲೆ ಇವತ್ತು ನೀನು ದೇವರಿಗೆ ಸ್ತೋತ್ರ ಮಾಡು. ದೇವರೇ ಆ ಶೋಧನೆಗಳನ್ನು ನಿನ್ನ ಮುಂದೆ ಅದು ಬೀಳುವ ಹಾಗೆ ನೀನದನ್ನು ದಾಟಿ ಹೋಗಿ ನಿನಗೆ ಬೇಕಾದನ್ನು ಪಡೆದುಕೊಳ್ಳುವ ಹಾಗೆ ದೇವರಿನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು ದೇವರು ತಾನೇ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.